ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಸ್ಥಳೀಯ ನಾಯಕರಿಂದ ಬೆಂಬಲ ಸಿಗದೇ ಇರೋದು ಕಣ್ಣಾಮುಚ್ಚಾಲೆಯ ಆಟವನ್ನು ಮುಂದುವರೆಸಿರುವುದು ತಲೆನೋವಾಗಿ ಪರಿಣಮಿಸಿದೆ. ಇನ್ನೊಂದು ಕಡೆ ಇದನ್ನು ಸರಿಪಡಿಸುವಂತಹ ಹಂತದಲ್ಲಿರುವಂತಹ ಬಿಜೆಪಿ ಅನಂತಕುಮಾರ್ ಹೆಗಡೆ ಬೆಂಬಲಿಗರನ್ನ ಜೊತೆಗೆ ಶಿವರಾಮ್ ಹೆಬ್ಬಾರ್ ಬೆಂಬಲಿಗರನ್ನ ಮನವೊಲಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಉತ್ತರ ಕನ್ನಡ ಲೋಕಸಭಾ ವ್ಯಾಪ್ತಿಯಲ್ಲಿ ಏನಾಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಅನಂತಕುಮಾರ್ ಹೆಗ್ಡೆ ಸ್ಥಾನ ತುಂಬಲು ಯತ್ನಾಳ್ ಅಸ್ತ್ರ ಪ್ರಯೋಗ. ಹೆಗ್ಡೆ ಬೆಂಬಲಿತ ನಾಯಕರನ್ನ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ಸಫಲ. ಪ್ರಚಾರಕ್ಕೆ ಬಾರದ ಅನಂತಕುಮಾರ್, ಬಸವನಗೌಡ ಯತ್ನಾಳ್ಗೆ ಅವಕಾಶ. ಸಂಸದ ಅನಂತಕುಮಾರ್ ಹೆಗ್ಡೆ ಟಿಕೆಟ್ ವಂಚಿತರಾಗ್ತಾ ಇದ್ದಂತೆ ಪಕ್ಷದ ಕಾರ್ಯಚಟುವಟಿಕೆಯಿಂದ ದೂರ ಉಳ್ಕೊಂಡಿದ್ದಾರೆ. ಹೆಗ್ಡೆ ಅಸಮಾಧಾನವನ್ನ ಸರಿ ಮಾಡೋದಕ್ಕೆ ರಾಜ್ಯ ನಾಯಕರು ಸಂಧಾನಕ್ಕೆ ಮುಂದಾದ್ರೂ ಸಫಲ ಆಗಿಲ್ಲ. ಹೀಗಾಗಿ ಅನಂತಕುಮಾರ್ ಹೆಗ್ಡೆ ಸ್ಥಾನಕ್ಕೆ ಯತ್ನಾಳ್ರನ್ನ ಹಿಂದುತ್ವದ ನೆಲೆಯಾಗಿರುವಂತಹ ಕರಾವಳಿ ಭಾಗದಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಕರಾವಳಿ ಭಾಗದಲ್ಲಿ ಅನಂತಕುಮಾರ್ ಹಿಂದುತ್ವದ ಮೂಲಕನೇ ಗುರುತಿಸಿಕೊಳ್ಳುವ ಜೊತೆ ಹೆಚ್ಚು ಮತವನ್ನ ಪಡೆಯುವಲ್ಲಿ ಸಫಲರಾಗಿದ್ರು. ಹೀಗಾಗಿ ಹೆಗ್ಡೆ ಅಸಮಾಧಾನದಿಂದ ಮತಗಳು ಕೈ ತಪ್ಪುವ ಕಾರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಖರ ಹಿಂದುತ್ವವಾದಿ ಯತ್ನಾಳ್ರನ್ನ ಪ್ರಮುಖ ಪ್ರಚಾರಕರನ್ನಾಗಿ ಕಳುಹಿಸಿಕೊಟ್ಟಿದೆ. ಇನ್ನು ಅನಂತಕುಮಾರ್ ಹೆಗ್ಡೆ ಬೆಂಬಲಿತ ನಾಯಕರೊಂದಿಗೆ ಯತ್ನಾಳ್ ಸಭೆ ನಡೆಸಿ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಾವತ್ತೂ ಹಿಂದುತ್ವದ ನೆಲೆ. ಆ ದಿವಸ ಒಳಗೆ ನಾವು ಬಸವನಗೌಡ ಪಾಟೀಲ್ ಯತ್ನಾಳ್ರವರನ್ನು ಪಕ್ಷ ಕೂಡ ನಮಗೆ ಅದನ್ನು ನಿರ್ದೇಶನ ನೀಡಿದೆ ಮತ್ತು ಅವರು ಮುಂದಿನ ದಿನದಲ್ಲಿ ಚುನಾವಣಾ ಪ್ರಚಾರಕ್ಕೆ ಸಕ್ರಿಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಾವು ಮಹಾಶಕ್ತಿ ಕೇಂದ್ರ ಅಂದರೆ ಒಂದು ಜಡ್ಪಿ ಸಹ ನಾವು ಏನು ಸಭೆಗಳನ್ನು ಇನ್ನು ಮುಂದಿನ ದಿವಸಗಳಲ್ಲಿ ಕೈಗೊಳ್ತೇವೆ, ಕಾರ್ನರ್ ಮೀಟಿಂಗ್ ಥರ. ಅದರೊಳಗೆ ಬಹುಶಃ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ನಮ್ಮ ಇಡೀ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಿತ್ತೂರು ಖಾನಾಪುರಗಳಲ್ಲಿಯೂ ಸಹ ಅತ್ಯಂತ ಪ್ರಭಾವಿಯಾದಂತಹ ವ್ಯಕ್ತಿ. ಅವರು ಜಿಲ್ಲೆ ಒಳಗೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿಶ್ವೇಶ್ವರ ಹೆಗಡೆ ಅವರ ಗೆಲುವಿಗೆ ತಮ್ಮ ಶಕ್ತಿಯನ್ನು ನೀಡುತ್ತಾರೆ. ಅದು ನಮಗೆ ಹಿಂದುತ್ವದ ಶಕ್ತಿಯನ್ನು ತುಂಬುತ್ತದೆ. ನಾವು ಈಗಾಗಲೇ ಅನಂತಕುಮಾರ್ ಹೆಗಡೆ ಅವರು ಕೂಡ ಮುಂದಿನ ದಿವಸದಲ್ಲಿ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಒಳಗೆ ಇದ್ದೇವೆ. ಇನ್ನು ಬಿಜೆಪಿಯಲ್ಲಿ ಅನಂತಕುಮಾರ್ ಹೆಗ್ಡೆ ಯಲ್ಲಾಪುರ ಶಾಸಕ ಹೆಬ್ಬಾರ್ ಪಕ್ಷದ ಯುವ ಕಾರ್ಯ ಚಟುವಟಿಕೆಯಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಇದಲ್ಲದೆ ಹೆಬ್ಬಾರ್ ಬೆಂಬಲಿಗರು ಹಾಗೂ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ಗೆ ಸೇರೋದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಹೀಗಾಗಿ ಯತ್ನಾಳ್ರನ್ನ ಕರೆತಂದು ಜಿಲ್ಲೆಯ ಬೂತ್ ಮಟ್ಟದಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಇನ್ನು ಮೊದಲ ಹಂತದ ಚುನಾವಣೆ ಮುಗಿದ ನಂತರ ರಾಜ್ಯ ಮತ್ತು ರಾಷ್ಟ್ರ ನಾಯಕರನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳುವ ಭರದ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಹೆಬ್ಬಾರ್ನಿಂದ ದೊಡ್ಡ ತೊಂದರೆ ಆಗದೇ ಇದ್ರೂ ಆಗುವ ನಷ್ಟ ತಪ್ಪಿಸೋದಿಕ್ಕೆ ಹಿಂದುತ್ವದ ನಾಯಕರನ್ನ ಕರಾವಳಿಯಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳುವ ಮೂಲಕ ಹೆಚ್ಚಿನ ಮತ ಗಳಿಸಲು ಜಿಲ್ಲಾ ಬಿಜೆಪಿ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದೆ. ಯಲ್ಲಾಪುರದ ವ್ಯಕ್ತಿ ಅಥವಾ ಪ್ರಮೋದ್ ಹೆಗಡೆ ಮತ್ತೊಬ್ಬ ವ್ಯಕ್ತಿ ಯಾರೂ ಸಹಿತ ಗಣನೆಗೆ ಬರೋದೇ ಇಲ್ಲ. ಅನಂತಕುಮಾರ್ ಹೆಗಡೆ ಅವರು ಒಬ್ಬ ದೊಡ್ಡ ಶಕ್ತಿ, ಅವರು ಒಳ್ಳೆ ನಾಯಕ. ಹೌದು, ಅವರು ಪಕ್ಷ ಸಿದ್ಧಾಂತ ಇದನ್ನೆಲ್ಲೂ ಬಿಟ್ಟು ಹೋಗೋದಿಲ್ಲ. ಅವರಿಂದ ಏನೂ ಅಪಾಯ ಆಗೋದಿಲ್ಲ. ನಾನು ಬೇರೆ ಯಲ್ಲಾಪುರದ ವಿಷಯ ಏನು ಕೇಳಿದರೆ ಅದಕ್ಕೆ ನನಗೇನು ಮಹತ್ವ ಕೊಡಬೇಕು ಅಂತ ಅನಿಸೋದಿಲ್ಲ. ಯತ್ನಾಳ್ ಅಂತವರು ಅನೇಕ ಜನ ಇದ್ದಾರೆ ಭಾರತದಲ್ಲಿ, ಅವ್ರನ್ನೆಲ್ಲ ಎಲ್ಲೆಲ್ಲ ಆಗ್ತದೆ ಉಪಯೋಗಿಸ್ಕೊಳ್ತಾರೆ. ಮೋದಿಯವರು ಬರ್ತಾರೆ ಹೇಳುವಂಥ ನಿರೀಕ್ಷೆ ಇದೆ. ಇನ್ನು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ವಿರುದ್ಧವೇ ಪಕ್ಷದ ಹಲವು ನಾಯಕರು ಅಸಮಾಧಾನವನ್ನ ಹೊಂದಿದ್ದಾರೆ. ಹೀಗಾಗಿ ಇದರಿಂದ ಪಕ್ಷದ ಹಿನ್ನಡೆ ತಪ್ಪಿಸೋದಕ್ಕೆ ಬಿಜೆಪಿ ತನ್ನ ಹಿಂದುತ್ವದ ಅಸ್ತ್ರದ ಜೊತೆ ಹಿಂದುತ್ವವಾದಿ ನಾಯಕರನ್ನ ಜೈಲಿನಲ್ಲಿ ಪ್ರಚಾರಕ್ಕೆ ಕಳುಹಿಸಿಕೊಡುವ ಮೂಲಕ ಮತಬೇಟೆಗೆ ಹೊಸ ದಾಳವನ್ನ ಉರುಳಿಸಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.